ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಲಗ್ನ ಸ್ಥಾನದಲ್ಲೇ ಕುಜಗ್ರಹ ಸಂಚರಿಸುವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂತ ಈ ರಕ್ತಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿ ರಕ್ತ ಏನಾದರೂ ಕೆಡ್ತಕ್ಕಂಥದ್ದು, ಕುಜದೋಷ ಸರ್ಪದೋಷ ಅಂತಲೂ ಹೇಳ್ತೀವಿ. ಗೋಚಾರದ ಮಂಗಳ ದೇವರು ನಿಮ್ಮ ಲಗ್ನದಲ್ಲಿ ಗೋಚರಿಸುವಾಗ ಕುಜಶಾಂತಿಯನ್ನು ಆಚರಿಸಿದರೆ ಒಳ್ಳೆಯದು. ಲಗ್ನಾಧಿಪತಿ ರಾಶಾಧಿಪತಿ ಬುಧದೇವರು ತೃತೀಯ ಹಾಗೂ ಸುಖ ಸ್ಥಾನದಲ್ಲಿ ಸಂಚರಿಸುವಾಗ ಭದ್ರಯೋಗ, ಲಕ್ಷ್ಮೀನಾರಾಯಣ ಯೋಗ. ಇಲ್ಲಿ ಮಂಗಳದೇವನನ್ನು ಹೊರತುಪಡಿಸಿದರೆ ನಿಮ್ಮ ರಾಶಾಧಿಪತಿ ಬಲಿಷ್ಠ ಸ್ಥಾನದಲ್ಲಿ ಸಂಚರಿಸುವಾಗ ಇಂಥ ಕೆಲಸ ಕಾರ್ಯಗಳೆಲ್ಲನೂ ಈ ಶ್ರಾವಣ ಮಾಸದಲ್ಲಿ ನಿಮಗೆ ಶುಭ ಫಲವಾಗಿ ಅತಿ ಶುಭ ಫಲವನ್ನೇ ನೀವು ಈ ಮಾಸದಲ್ಲಿ ನೋಡಬಹುದು. ಕುಟುಂಬ ಧನಸ್ಥಾನ ಹಾಗೂ ತೃತೀಯ ಸ್ಥಾನದಲ್ಲಿ ಸೂರ್ಯದೇವರ ಸಂಚಾರ. ಸೂರ್ಯದೇವರು ಆಗಸ್ಟ್ 17ನೇ ತಾರೀಕು ಸ್ವಸ್ಥಾನ ಅಂದರೆ ತನ್ನ ಸ್ವಂತ ಮನೆಯಾದಂಥ ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಗುರು ಹಿರಿಯರಿಗೆ ಸಂಬಂಧಪಟ್ಟಂತೆ, ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ, ಹಿಂದೆ ಏನಾದರೂ ನೀವು ಯಾವುದಾದ್ರೂ ಪತ್ರ ವ್ಯವಹಾರಗಳನ್ನ ಅರ್ಧಬರ್ಧ ಮಾಡಿ ಮುಗಿಸಿದ್ರೆ ಈ ಸಮಯದಲ್ಲಿ ಜರುಗತಕ್ಕಂಥದ್ದು. ಮತ್ತೆ ಈ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸೂರ್ಯದೇವರು ಸ್ವಸ್ಥಾನದಲ್ಲಿರುವಾಗ ಶುಭ ಫಲವನ್ನೇ ನೋಡಬಹುದು. ಎಲ್ಲಾ ರಾಶಿಯವರೆಗೂ ಸೂರ್ಯ ಕೇತು ಗ್ರಹ ಒಟ್ಟಿಗೆ ಸೇರಿದಾಗ ಅಶುಭ ಫಲವನ್ನ ನೋಡ್ತಾ ಇದ್ರೆ ನಿಮ್ಗೆ ಧೈರ್ಯ ಪರಾಕ್ರಮ ಸ್ಥಾನ ಹಾಗೂ ತೃತೀಯ ಸ್ಥಾನದಲ್ಲಿ ಸೂರ್ಯ ಕೇತು ಗ್ರಹವಿದ್ದರೂ ಕೂಡ ಪರಾಕ್ರಮ ಸ್ಥಾನವಾದ್ದರಿಂದ ಶುಭ ಫಲವನ್ನೇ ಸೂರ್ಯ ಹಾಗೂ ಕೇತು ಗ್ರಹ ನಿಮ್ಗೆ ನೀಡಲಿದ್ದಾರೆ. ಸುಖ ಸ್ಥಾನದಲ್ಲಿ ಶುಕ್ರ ಗ್ರಹ ನೀಚ. ಮನೆ ಏನಾದ್ರೂ ಸ್ವಲ್ಪ ಬಣ್ಣ ಗಿಣ್ಣ ಒಡಿಸೋವಂಥದ್ದು, ಆ ವಾಹನಗಳೇನಾದ್ರೂ ರಿಪೇರಿ ಇದ್ರೆ ರಿಪೇರಿಗಳನ್ನ ಮಾಡಿಸ್ತಕ್ಕಂಥದ್ದು, ಈ ಥರದವೇನಾದ್ರೂ ಈ ಸಂದರ್ಭದಲ್ಲಿ ನಡೀಬಹುದು. ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ಗ್ರಹನು ಸಹ ಪೂರ್ವಾಯಿತ ಪುಣ್ಯ ಸ್ಥಾನ ಸ್ವಸ್ಥಾನಕ್ಕೆ ಹೋಗ್ತಾರೆ. ಹಂಗಾಗಿ ಈ 90 ಭಾಗ ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಅತಿ ಹೆಚ್ಚಿನ ಶುಭ ಫಲವನ್ನೇ ನೀವು ವೀಕ್ಷಿಸಬಹುದು. ಷಷ್ಠ ಸ್ಥಾನಾಧಿಪತಿ ಮಂಗಳ ದೇವನು ಲಗ್ನದಲ್ಲಿ ಗೋಚರಿಸುವಾಗ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಸಪ್ತಮಾಧಿಪತಿ ಹಾಗೂ ಕರ್ಮ ಕೇಂದ್ರ ಸ್ಥಾನಾಧಿಪತಿ ಗುರುದೇವರು ಉಚ್ಚ ಸ್ಥಾನದಲ್ಲಿ ಗೋಚರಿಸುವಾಗ ಪಾರ್ಟ್ನರ್ ಬಿಸ್ನೆಸ್ ಅಂತಂದೇಳಿ ಕರಿತೀವಿ 7ನೇ ಮನೆಯನ್ನ. 10ನೇ ಮನೆಯನ್ನ ಕರ್ಮ ಉದ್ಯೋಗ ಸ್ಥಾನ ಅಂತ ಕರಿತೀವಿ. ಏನಾದ್ರೂ ನೀವು ಪಾರ್ಟ್ನರ್ ಬಿಸ್ನೆಸ್ ಅಂತಂದೇಳಿ ಮಾಡ್ತಾ ಇದ್ರೆ ಅದರಿಂದಲೂ ಅಭಿವೃದ್ಧಿ ಆಗಂತ ಶುಭ ಸಮಯವಿದು. ಅಷ್ಟಮ ಭಾಗ್ಯಾಧಿಪತಿ ವಕ್ರಿಯಾಗಿ ಕರ್ಮಸ್ಥಾನದಲ್ಲಿ ಭಾಗ್ಯಸ್ಥಾನವನ್ನು ನೋಡುವಾಗ ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಬೇಡ. ಕರ್ಮಸ್ಥಾನದಲ್ಲಿ ಶನಿದೇವರು ವಕ್ರಿಯಾಗಿ ಭಾಗ್ಯಸ್ಥಾನವನ್ನು ನೋಡುವಾಗ ನೀವೇನಾದ್ರೂ ಹಿಂದೆ ಮಾಡ್ತಾ ಇರ್ತಕ್ಕಂಥ ಉದ್ಯೋಗನ ಈ ಸಮಯದಲ್ಲಿ ಬದಲಾವಣೆ ಮಾಡಿದ್ರೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಏರುಪೇರುಗಳಾಗಂತ ಸಮಯ ಇದು. ಇನ್ನು ಭಾಗ್ಯಸ್ಥಾನದಲ್ಲಿ ರಾಹುದೇವರು, ರಾಹುವಿಂದ ಯಾವುದೇ ವಿಧವಾದ ನಿಮಗೆ ಅಶುಭ ಫಲ ದೊರೆಯುವುದಿಲ್ಲ. ಕರ್ಮಸ್ಥಾನಾಧಿಪತಿ ಅಂದರೆ ನಿಮಗೆ ಕರ್ಮ ಕೇಂದ್ರ ಸ್ಥಾನ ಇಲ್ಲಿ ಮೀನರಾಶಿ ಆಗುತ್ತದೆ. ಮೀನರಾಶಾಧಿಪತಿ ಗುರುದೇವರು ಕುಟುಂಬ ಧನಸ್ಥಾನದಲ್ಲಿ ಸಂಚರಿಸುವಾಗ ಹಣಕಾಸು, ಕುಟುಂಬದ ವಿಷಯಕ್ಕೆ ಸಂಬಂಧಪಟ್ಟಂಗೆ, ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಈ ಸಮಯದಲ್ಲಿ ಅಭಿವೃದ್ಧಿಯನ್ನೇ ನೀವು ನೋಡಬಹುದು. ಲಾಭಾಧಿಪತಿ ಲಗ್ನಕ್ಕೆ ಬಂದಿರೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ಅಂದ್ರೆ ನಮ್ಗೆ ಏನಾದ್ರೂ ಇಷ್ಟು ಲಾಭ ಬಂತು, ಇಂತಿಂತ ವ್ಯವಹಾರ ಮಾಡ್ತಾ ಇದ್ವಿ ಅಂತ ನಿಮ್ಮ ಸ್ನೇಹಿತರ ಹತ್ರನೋ ಬಂಧುಗಳ ಹತ್ರನೋ ಹೇಳ್ಕೊಳ್ತಕ್ಕಂಥದ್ದು, ಅವ್ರೇನಾದ್ರೂ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು, ನಿಮ್ಗೆ ದೃಷ್ಟಿ ದೋಷಗಳಾಗ್ತಕ್ಕಂಥದ್ದು, ಇದೆಲ್ಲ ನಡೀತಕ್ಕಂಥ ಸಮಯ. ಮಂಗಳ ದೇವನ ಶಾಂತಿಗೋಸ್ಕರ ಸುಬ್ರಹ್ಮಣ್ಯ ಹಾಗೂ ನಾರಸಿಂಹ ದೇವರನ್ನು ಪೂಜಿಸಿ ಆರಾಧಿಸಿ ಪ್ರತಿನಿತ್ಯ ನಾರಸಿಂಹ ಅಷ್ಟೋತ್ತರವನ್ನು ಪಠಿಸಿ. ಶುಭವಿದೆ, ಶುಭವಾಗಲಿ.